ವೆಲ್ಕಮ್ ಟು ಗೀತ್ಸ್ ಎತ್ನಿಕ್ ವೈಬ್ಸ್. ನಾನು ಈ ವಾರ ಯಾವ್ದು ಸ್ಯಾರಿನ ಆಫೀಸಿಗೋಸ್ಕರ ಜೋಡಿಸ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಸರಿ ನಾನು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ತೋರಿಸೋಣ ಅಂತ. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಅಂದರೆ ABCDEFG ಇಲ್ಲಿವರೆಗೂ ತೋರಿಸೋಣ ಅಂತ. ನಾನೀಗ ಒಂದು ವಾರಕ್ಕಾಗೋಷ್ಟು ಸ್ಯಾರೀಸು ಇಲ್ಲೇ ರೆಡಿ ಮಾಡಿಕೊಂಡು ಒಂದು ಸ್ಯಾರಿ ಬ್ಯಾಗಲ್ಲಿ ಹಾಕಿಟ್ಕೊಳ್ಳೋಣ ಅಂತ. ಸೊ ನಾನಿವಾಗ ಮುಂಚೆ ನಮ್ಮ ಆಫೀಸ್ ಹತ್ತಿರ ಇತ್ತು, ಇವಾಗ ಸ್ವಲ್ಪ ದೂರ ಆಗ್ಬಿಟ್ಟಿದೆ, ಟ್ರಾನ್ಸ್ಫರ್ ಆಗಿದೆ. ಸೊ ನಾನು ರೆಡಿ ಮಾಡಿಕೊಳ್ಳೇಬೇಕಾಗಿದೆ. ಸೊ ಫಸ್ಟು ಬಂದು ನಾನು ಆ್ಯಶ್ ಕಲರ್ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. A ಫಾರ್ ಆ್ಯಶ್ ಅಂತ. ಆ್ಯಶ್ ಅಂದರೆ ಬೂದಿ ಕಲರ್ ನೋಡಿ. ಈ ಸ್ಯಾರಿ ಬಂದು ಚಂದೇರಿ ಕಾಟನ್ ಇದು ಚಂದೇರಿ ನಿಮ್ಗೆ ಗೊತ್ತಿರೋ ಹಾಗೆ ಈ ಫ್ಯಾಬ್ರಿಕ್ಕು ಮಧ್ಯಪ್ರದೇಶ್ ಅಲ್ಲಿ ಇದು ಫೇಮಸ್ಸು. ಸೊ ಈ ಆ್ಯಶ್ ಕಲರ್ ಸ್ಯಾರಿ ಚಂದೇರಿ ಕಾಟನ್ ಸ್ಯಾರಿಗೆ ನಾನು ಬ್ಲೌಸ್ ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಈ ಥರ ಬೋಟ್ ನೆಕ್ ಕೊಟ್ಬಿಟ್ಟು ಈ ಥರ ಓಪನಿಂಗು. ಸೊ ಇದನ್ನು ಹಾಕ್ಕೊಳ್ಳೋಣ, ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ. ಈ ಸ್ಯಾರಿಗೆ ನಾನು ಆಕ್ಸೆಸರಿ ಅಂತಂದರೆ ಇದನ್ನು ಸಿಂಪಲ್ ಸರ ಹಾಕ್ಕೊಳ್ಳೋಣ ಅಂತ. ಆಮೇಲೆ ವೈಟ್ ಜುಮ್ಕಿ ಹಾಕ್ಕೋಬೋದು, ಆಮೇಲೆ ಬ್ಲ್ಯಾಕ್ ಜುಮ್ಕಿ ಹಾಕ್ಕೋಬೋದು. ನೋಡಿ, ನಾನು ಈ ಥರ ಒಂದು GRT ಅವ್ರದ್ದೊಂದು ಇದಿದೆ, ಅದರೊಳಗೆಲ್ಲ ಇಟ್ಕೊಂಡಿರ್ತೀನಿ ನಾನು. ಆ್ಯಕ್ಚುಲಿ ಬಾಕ್ಸು, ಆ ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ. ಸೊ ಇದನ್ನಾದರೂ ಹಾಕ್ಕೊಳ್ತೀನಿ. ಇನ್ನೊಂದು ನಮ್ಮ ಫ್ರೆಂಡ್ ಒಬ್ಬರು ನೋಡಿ, ಇದು ವಾಯ್ಲಾ ಅಂತ ಒಂದು ಬ್ರ್ಯಾಂಡೆಡ್ ಇದು ನನಗೆ ಗಿಫ್ಟ್ ಕೊಟ್ಟಿದ್ದು ನಮ್ಮ ಮೇಡಮ್ಮು. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಹೋಗ್ಬೋದು. ನನಗೆ ಯಾವ್ದು ಮೂಡ್ ಬರುತ್ತೋ ಅದನ್ನು ಹಾಕ್ಕೊಂಡು ಹೋಗ್ತೀನಿ ಅವತ್ತು. ಸೊ ಇದು ಬಂದು ಫಸ್ಟ್ ಡೇ ಮಂಡೇಗೆ ಆ್ಯಶ್ ಕಲರ್. ನಾನು ಯೂಶ್ವಲ್ ಬ್ಲ್ಯಾಕ್, ರೆಡ್, ಗ್ರೀನ್ ಆ ಥರ ಇಲ್ಲದೆ ಇನ್ನೂ ಇಂಗ್ಲೀಷಲ್ಲಿ ಬೇರೆ ಬೇರೆ ಥರ ಕಲರ್ಗಳಿದೆ, ಅದನ್ನು ಕಲ್ತಂಗೂ ಆಗುತ್ತೆ. ಆ ಥರದ್ರಲ್ಲಿ ಜೋಡಿಸೋಣ ಅಂತ. ಸೊ ನೆಕ್ಸ್ಟ್ ಸ್ಯಾರಿಗೆ ಹೋಗೋಣ. ನೆಕ್ಸ್ಟ್ ಬಂದು B ಅಲ್ವಾ, B ಫಾರ್ ಬೇಜ್ ಕಲರ್. ಬೇಜ್ ಕಲರ್ ತೋರಿಸೋಣ ಅಂತ. ಬೇಜ್ ಕಲರ್ಗೆ ಇದನ್ನು ಬೇಜ್ ಅಂತಾರೆ. ಇನ್ನು ಲೈಟ್ ಕ್ರೀಮ್, ಲೈಟ್ ಬ್ರೌನ್, ಕ್ರೀಮಿಶ್ ಕಲರ್ ಇದ್ದರೆ ಅದು ಬೇಜ್ ಕಲರು, ನಿಮಗೆಲ್ಲ ಗೊತ್ತಾಗಿರುತ್ತೆ. ಲೈಟ್ ಬ್ರೌನ್ ಇದು ಬೇಜ್ ಕಲರಿಗೆ ನಾನು ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ದೀನಿ. ಇದು ಬಂದು ನಾನು ಮೀಶೋಲ್ಲಿ ತೊಗೊಂಡಿದ್ದು. ಇದು ಕೂಡ ಕಾಟನ್ ಸ್ಯಾರಿ. ಇದಕ್ಕೆ ನಾನು ಬ್ಲೌಸು ಬೇರೆ ಕೊಟ್ಟಿದ್ದರು, ನಾನು ಸ್ಟಿಚ್ ಮಾಡಿಸಿಲ್ಲ. ಇದು ಹ್ಯಾಂಡ್ಲೂಮ್ ಬ್ಲೌಸ್ ಮ್ಯಾಚ್ ಮಾಡಿದ್ದೀನಿ ಇದು. ಸೊ ನೆಕ್ಸ್ಟ್ ಬಂದು ಬೇಜ್ ಕಲರು ಇದು ಹಾಕ್ಕೊಳ್ಳೋಣ ಅಂತ. ಸೊ ಇದಾಯ್ತಲ್ವ. ಆಕ್ಸೆಸರಿಗೆ ಇದು ರೆಡ್ ಕಲರು ಇದನ್ನು ಹಾಕ್ಕೊಳ್ಳೋಣ ಅಂತ. ಇದು ಕೂಡ ನನಗೆ ಲಾಸ್ಟ್ ಅದು ಕೊಟ್ಟಿದ್ರಲ್ಲ ಗಿಫ್ಟು, ಮಂಜುಳಾ ಮೇಡಮ್ ಅವರೇ ಕೊಟ್ಟಿದ್ದು ಗಿಫ್ಟ್ ಇದು ಅಯೋಧ್ಯೆಗೆ ಹೋಗಿದ್ದಾಗ ಅಯೋಧ್ಯೆಯಿಂದ ತಂದಿರೋದಂತೆ ಇದು ಸೆಟ್. ಎಷ್ಟು ಚೆನ್ನಾಗಿದೆಲ್ಲ, ವೆರಿ ಬ್ಯೂಟಿಫುಲ್. ಸೊ ಅಯೋಧ್ಯೆಯಿಂದ ತಂದಿರೋ ಸೆಟ್ಟು ಇದು ನನಗೆ ಗಿಫ್ಟಾಗಿ ಕೊಟ್ಟಿದ್ರು ಅವರು. ಅದನ್ನು ಈ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ. ಸೊ ಇದು ಬಂದು ನೆಕ್ಸ್ಟ್ ಇದೆ ಬೇಜ್ ಕಲರ್. ನೆಕ್ಸ್ಟ್ ಬಂದು ABC. ಸಿಗೆ ಯಾವ ಕಲರ್ ಹೇಳ್ತೀನಿ. ನೆಕ್ಸ್ಟ್ ಡೇ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇಗೆ ಕ್ರಿಮ್ಸನ್. C ಅಲ್ವಾ, ABC. ಸಿ ಕ್ರಿಮ್ಸನ್ ಕಲರ್ ಅಂತ. ಕ್ರಿಮ್ಸನ್ ಅಂದರೆ ಆ್ಯಕ್ಚುಲಿ ಅದು ಡೀಪ್ ರೆಡ್ ಕಲರ್, ಅದು ಟೊಮೆಟೊ ರೆಡ್, ಇದು ಕ್ರಿಮ್ಸನ್ ಕಲರ್ ಅಂತಾರಂತೆ. ಸೊ ಅದಕ್ಕೆ ನಾನು ಈ ಸ್ಯಾರಿ
ಅಂದರೆ ಪರ್ಪಲಿಶ್ ರೆಡ್, ಒಟ್ಟು ಡೀಪ್ ರೆಡ್ ಅಂತ ಕಲರಿಗೆ ನಾನು ಈ ಸ್ಯಾರಿ ಜೋಡಿಸಿದ್ದೀನಿ. ಇದು ಬಂದು ಪೋತೀಸಲ್ಲಿ ತೊಗೊಂಡಿದ್ದೆ ನಾನು. ಇದಕ್ಕೆ ಬ್ಲೂ ಕಲರ್ ಸರಿಗೂ ಇದೆ ಇದಕ್ಕೆ ಈ ಥರ. ಆಮೇಲೆ ಇದಕ್ಕೆ ಬ್ಲೌಸ್ ಬಂದು ಈ ಥರ ಇದೆ, ಬ್ಲೂ ಕಲರ್. ಸೊ ನಾನು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ ನಾನು. ಸೊ ಇದಕ್ಕೆ ನಾನು ಆಕ್ಸೆಸರಿ ಅಂತಂದರೆ ಒಂದು ಬ್ಲೂ ಕಲರ್ ಜುಮ್ಕಿ ಹಾಕ್ಕೊಳ್ತೀನಿ. ಬ್ಲೂ ಕಲರ್ ಜುಮ್ಕಿ, ಸರ ಏನೂ ಹಾಕ್ಕೊಳ್ಳಲ್ಲ ನಾನು, ಜಸ್ಟ್ ಬ್ಲೂ ಕಲರ್ ಬಳೆ ಹಾಕ್ಕೊಳ್ತೀನಿ ಅಷ್ಟೇ. ಯಾಕಂದರೆ ಈ ಸ್ಯಾರಿನೇ ಆಲ್ರೆಡಿ ಗಾಡಿಯಾಗಿದೆ ಅಲ್ವಾ, ಅದಕ್ಕೆ ಸಿಂಪಲ್ಲಾಗಿ ಆಕ್ಸೆಸರೈಸ್ ಮಾಡೋಣ, ಜಸ್ಟ್ ಜುಮ್ಕಿ ಸಾಕು. ಸೊ ಇದು ಬಂದು ಕ್ರಿಮ್ಸನ್ ರೆಡ್. ನೆಕ್ಸ್ಟು ಡಿ ಅಲ್ವಾ, ಥರ್ಸ್ಡೇಗೆ ಡಿ ಕಲರ್ಗೆ ನಾನು ಚೂಸ್ ಮಾಡಿರೋದು ಡೆಫೋಡಿಲ್ ಯೆಲ್ಲೋ ಅಂತ. ಈ ಡೆಫೋಡಿಲ್ ಅನ್ನೋದು ಒಂದು ಹೂವಿನ ಹೆಸರಂತೆ, ಅದಕ್ಕೆ ಯೆಲ್ಲೋಗೆ ಡೆಫೋಡಿಲ್ ಯೆಲ್ಲೋ ಅಂತ ಕರೀತಾರೆ. ಸೊ ನಾನು ಥರ್ಸ್ಡೇಗೆ ಚೂಸ್ ಮಾಡಿರೋದು ಯೆಲ್ಲೋ ಕಲರ್. ಥರ್ಸ್ಡೇ ಅಂದರೆ ರಾಯರ ವಾರ, ಯೆಲ್ಲೋ ಕಲರ್ ಹಾಕ್ಕೋಬೇಕು ಅಂತ. ಸೊ ಅದಕ್ಕೆ ತಕ್ಕಂಗೆ ನನಗೆ ಡೆಫೋಡಿಲ್ ಯೆಲ್ಲೋ ಕಲರ್ ಬಂದಿದೆ. ಸೊ ಅದಕ್ಕೆ ನಾನು ಈ ಸ್ಯಾರಿ ನನಗೆ ಇದನ್ನು ನಾನು ಯಾವುದಪ್ಪ ಮಿಂತ್ರದಲ್ಲಿ ತೊಗೊಂಡಿದ್ದೆ ಸ್ಯಾರಿ. ಇದು ಯೆಲ್ಲೋ ಕಲರು, ಡೆಫೋಡಿಲ್ ಯೆಲ್ಲೋ. ಇದಕ್ಕೆ ಬ್ಲೌಸ್ ಈ ಥರ ಕೊಟ್ಟಿದ್ದಾರೆ ನೋಡಿ, ಬ್ಲ್ಯಾಕ್ ಕಲರು. ಇದು ನಾನು ಬೋಟ್ ನೆಕ್ ಕೊಟ್ಟು ಈ ಥರ ಶೇಪ್ ಕೊಟ್ಟು ಸ್ಟಿಚ್ ಮಾಡಿಸಿದ್ದೀನಿ. ಇದು ವೇರ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಬ್ರೈಟಾಗಿ. ಸೊ ಇದಕ್ಕೆ ನಾನು ಆಕ್ಸೆಸರಿ ಅಂತಂದರೆ ಮತ್ತೆ ಸೇಮ್ ಈ ಸರ ಬ್ಲ್ಯಾಕು, ಆಮೇಲೆ ಬ್ಲ್ಯಾಕ್ ಜುಮ್ಕಿ, ಸಾಮಾನ್ಯ ಜುಮ್ಕಿನೇ ಹಾಕ್ಕೊಳ್ಳೋದು. ಈ ಜುಮ್ಕಿ ಹಾಕೊಂಡು, ಸೊ ಇದು ಬಂದು ಡೆಫೋಡಿಲ್ ಯೆಲ್ಲೋ. ABCD ಆಯ್ತಲ್ವಾ. ಈಗೆ ಯಾವ ಕಲರು ನೋಡೋಣ. ನೆಕ್ಸ್ಟ್ ಕಲರ್ ಬಂದು ಅಲ್ವಾ, ಫ್ರೈಡೆಗೆ ಈಗೆ ನಾನು ಚೂಸ್ ಮಾಡಿರೋ ಕಲರು ಎಮರಾಲ್ಡ್ ಗ್ರೀನ್ ಅಂದರೆ ಪಚ್ಚೆ ಇರುತ್ತಲ್ವ ಆ ಥರ. ಸೊ ಹಾಕ್ಕೊಳ್ತೀನಿ, ಇದೆ ಹಾಕೊಳ್ಳೋಣ. ಸೊ ಇದಕ್ಕೆ ಬ್ಲೌಸ್ ಬಂದು ಇದು ಆಲ್ರೆಡಿ ನಾನು ಗ್ರೀನ್ ಕಲರ್ ಸ್ಯಾರೀಸ್ ಇದರಲ್ಲಿ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಸೊ ಇದಕ್ಕೆ ಈ ಥರ ಬ್ಲೌಸ್ ಕೊಟ್ಟಿದ್ದಾರೆ, ಇದನ್ನು ನಾನೇ ಡಿಸೈನ್ ಮಾಡ್ಕೊಂಡಿದ್ದು ಇದೆಲ್ಲ. ಸೊ ಇದನ್ನು ಹಾಕ್ಕೊಳ್ಳೋಣ ಅಂತ. ಇದಕ್ಕೆ ಏನು ಹಾಕ್ಕೊಳ್ಳಿ, ಯಾವ್ದಾರ ಗೋಲ್ಡ್ ಹಾಕ್ಕೊಂಬಿಡ್ತೀನಿ ಸ್ಯಾರಿಗೆ. ಗೋಲ್ಡ್ ಕಲರ್ ಓಲೆ ಮತ್ತು ಗೋಲ್ಡ್ ಕಲರ್ ಬಳೆ ಹಾಕ್ಕೊಳ್ತೀನಿ. ಯಾಕಂದರೆ ಅದು ಫ್ರೈಡೇ ಅಲ್ವಾ, ಸ್ವಲ್ಪ ಪೂಜೆ ಎಲ್ಲ ಇರುತ್ತೆ ಆಫೀಸಲ್ಲಿ. ಸೊ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಹೋಗ್ಬೇಕಲ್ವ, ಅದಕ್ಕೋಸ್ಕರ. ನೆಕ್ಸ್ಟು ಸ್ಯಾಟರ್ಡೇಗೆ ಆಯ್ತಲ್ಲ ಎಫ್ಗೆ ನಾನು ಚೂಸ್ ಮಾಡಿರೋ ಕಲರು ಫುಟ್ಸಿಯಾ ಅಂತ. ಫುಟ್ಸಿಯಾ ಅಂದರೆ ಅದೊಂದು ಹೂವು ಅಂತೆ. ಹೂವು ಅದು ಪಿಂಕ್ ಮತ್ತು ಪರ್ಪಲಿಶ್ ಅದ್ರ ಥರ ಮಧ್ಯೆ ಇರುತ್ತೆ ಹೂವು. ಸೊ ಅದಕ್ಕೆ ಈ ಕಲರು ಅವೆರಡರ ಮಧ್ಯ ಪರ್ಪಲ್ಲು ಇರಬೇಕು, ಪಿಂಕ್ ಇರಬೇಕು, ಆ ಥರ ಅಂತಂದರೆ ಇದೆ ಫುಟ್ಸಿಯಾ ಕಲರು. ಸೊ ಈ ಫುಟ್ಸಿಯಾ ಕಲರು ಅವತ್ತು ಸ್ಯಾಟರ್ಡೇ ಅಲ್ವಾ, ಅವತ್ತೇನು ಲಾಸ್ಟ್ ಇದು. ಸೊ ಇದನ್ನು ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ. ಇದು ಸ್ವಲ್ಪ ಹಳೆ ಸ್ಯಾರಿನೇ, ಆವಾಗ ಬರ್ತಾಯಿತ್ತಲ್ಲ ಆ ಥರ. ಇದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ದೆ ಆಗ. ಸೊ ಇದು ಫುಟ್ಸಿಯಾ ಕಲರು. ಇದಕ್ಕೆ ನೋಡಿ, ನಮ್ಮ ಮೇಡಮ್ ಒಬ್ಬರು ನನಗೆ ಬಳೆ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗ್ತಾಯಿದೆ.
ಇದನ್ನು ಹಾಕ್ಕೊಂಡು ನಾನು ಜುಮ್ಕಿ ಇದನ್ನು ಹಾಕ್ಕೊಳ್ಳೋಣ ಅಂತ, ರೆಡ್ ಕಲರ್ ಥರ ಇದನ್ನು ಹಾಕ್ಕೊಂಡು ಈ ಬಳೆ ಹಾಕ್ಕೊಳ್ಳೋಣ ಅಂತ. ಸೊ ಇದು ಬಂದು ನಾನು ಈ ವಾರಕ್ಕೆ ರೆಡಿ ಮಾಡಿರೋ ಕಲರು ABCDEF. ಎ ಅಂದರೆ ಆ್ಯಶ್, ಬಿ ಅಂದರೆ ಬೇಜ್, ಸಿ ಕ್ರಿಮ್ಸನ್, ಡಿ ಡೆಫೋಡಿಲ್ ಯೆಲ್ಲೋ, ಎಫ್ ಫುಟ್ಸಿಯಾ, ಇಷ್ಟು ಕಲರ್ಸನ್ನು ರೆಡಿ ಮಾಡಿ. ಎಮರಾಲ್ಡ್ ABCD. ಇ ಅಂದರೆ ಎಮರಾಲ್ಡ್ ಗ್ರೀನ್, ಎಫ್ ಅಂದರೆ ಫಿಟ್ಸಿಯಾ. ಸೊ ಇಷ್ಟು ಕಲರ್ಸಲ್ಲಿ ನಾನು ಈ ಸ್ಯಾರೀಸನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಇನ್ನೊಂದು ವಿಷಯ, ಇವಾಗ ನಾನು ಈ ಸ್ಯಾರಿ ರೆಡಿ ಮಾಡ್ಕೊತೀನಿ. ಈ ಸ್ಯಾರಿ ತುಂಬ ತೆಳ್ಳಗಿತ್ತು ಅಂತಂದರೆ ಆಮೇಲೆ ಆಫೀಸಿಗೆ, ಆಮೇಲೆ ತುಂಬ ಏನಾದರೂ ತುಂಬ ಚಳಿ ಥರ ಆಯಿತು ಅಂದರೆ ಆವಾಗ ನಾನು ಸ್ವಲ್ಪ ವಾಮ್ ಆಗಿರೋ ಸ್ಯಾರಿನ ನಾನು ರಾತ್ರಿನೇ ಎಕ್ಸ್ಚೇಂಜ್ ಮಾಡ್ಕೊಂಬಿಡ್ತೀನಿ. ಇಲ್ಲ ವೆದರು ಸ್ವಲ್ಪ ಸಮ್ಮರ್ ಥರ ಅಂದರೆ ಬಿಸಿಲು ತುಂಬ ಇದೆ ಅನಿಸಿದ್ರೆ ಅದೇ ಸ್ಯಾರಿ ಇದು ಮಾಡ್ಕೊಳ್ತೀನಿ. ಸ್ವಲ್ಪ ಏನಾದರೂ ಆ ವೆದರ್ ಚೇಂಜ್ ಆದರೆ ನಾನು ಸ್ವಲ್ಪ ಸ್ಯಾರಿ ಕೂಡ ನೈಟೇ ಚೇಂಜ್ ಮಾಡ್ಕೊಳ್ತೀನಿ. ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ರು ಕೂಡ ಅಂದರೆ ವೆದರ್ ಮೇಲೆ ಇದಾಗಬೇಕಲ್ವಾ. ಸೊ ಹೇಗೆ ಅನಿಸ್ತು ನನಗೆ ಈ ಕಾನ್ಸೆಪ್ಟು. ಇನ್ನು ನೆಕ್ಸ್ಟು ಎಯಿಂದ ಝೆಡ್ವರೆಗೂ ಇದೇ ಥರ ಕಲರು ನೋಡೋಣ, ಡಿಫ್ರೆಂಟಾಗಿರೋ ಕಲರ್ಸು. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಕಲರ್ಸನ್ನು ನೋಡಿ ರೆಡಿ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು. ಹೇಗೆ ಅನಿಸ್ತು ನಿಮಗೆ ಈ ಕಾನ್ಸೆಪ್ಟು ಪ್ಲೀಸ್ ಕಾಮೆಂಟ್ ಮಾಡಿ ಹೇಳಿ. ಬಾಯ್. ಆಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್.